ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಡಿಫ್ರೆಂಟ್ ಆಗಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಅಥಾರಿಟಿ ಕಡೆಯಿಂದ ರಾಯಚೂರು KIDB ರೆಸಿಡೆನ್ಷಿಯಲ್ ಲೇಔಟ್ ಏರಿಯಾದಲ್ಲಿ ಕ್ಲೋಸ್ ಟು 672 ಸೈಟ್ಸ್ ಇದೆ. ಡಿಫ್ರೆಂಟ್ ಸೆಕ್ಟರಲ್ಲಿ, ಲೈಕ್ ಸೆಕ್ಟರ್ 2 LIG 81 ಇದೆ, MIG 205 ಇದೆ. ಅದ್ರದ್ದು ಏನೇನು ಫೆಸಿಲಿಟಿ ಇದೆ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ತುಂಬ ದಿವಸ ಆಯಿತು. ಕೊನೆ ಡೇಟು 6th of March. ಅದನ್ನು ಕೂಡ ಎಲ್ಲ ಡೀಟೇಲ್ ಹೇಳ್ತೀನಿ. ಯಾರನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ, ಆಕ್ಷನ್ ಅಂದರೆ ಏನು, EMD ಅಮೌಂಟ್ ಎಷ್ಟಿರುತ್ತೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಪೇಮೆಂಟ್ ಆದರೆ ಹೆಂಗೆ ಪೇಮೆಂಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದರ ಜೊತೆಗೆ ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್, ಒಂದು ಆಧಾರು, ಒಂದು ಪ್ಯಾನ್ ಕಾರ್ಡು, ಮತ್ತು ಅಲಾಂಗ್ ವಿತ್ ಈ ಫೋಟೋ, ಇದನ್ನೆಲ್ಲ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇದೊಂದು ಬೇಕಾಗುತ್ತೆ. ಇದನ್ನು ಹೇಗೆ ಫಿಲ್ ಮಾಡಬೇಕು, ನೀವೇನಾದರೂ ಜಾಯಿಂಟ್ ಹೋಗೋಂಗಿದ್ರೆ ಅವ್ರದ್ದೇನು ಡೀಟೇಲ್ಸ್ ಹಾಕಬೇಕು, ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ KPPಯಲ್ಲಿ ಲಾಗಿನ್ ಮಾಡಿದ್ದಾರೆ, ಡೀಟೇಲ್ಸ್ ಯಾವ ಥರ ಚೆಕ್ ಮಾಡ್ಕೋಬೇಕು KPP ಅಂತ ಅದನ್ನು ಕೂಡ ನ್ಯಾವಿಗೇಟ್ ಮಾಡ್ತೀನಿ. ಹಾಗೆ ಸೆಕ್ಟರ್ಗಳು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಕ್ರಾಸ್ ಚೆಕ್ ಮಾಡಬೇಕು ಸೈಟ್ ಮನೇಲಿ ಕೂತ್ಕೊಂಡೆ. ಹತ್ತಿರದವ್ರು ಇದ್ರೆ ತುಂಬ ಓಡಾಡ್ತೀರಾ. ಸೊ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದಿಸ್ ಆಕ್ಷನ್ ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೆಕ್ಟರ್ 2 ಮತ್ತು ಸೆಕ್ಟರ್ 3 ಕ್ಲೋಸ್ ಟು 687 ಸೈಟ್ಸ್ ಅರ ಅಂದರೆ ಕೊನೆಗೆ ವಿತ್ ಮ್ಯಾಪ್ ಎಕ್ಸಾಕ್ಟ್ಲಿ ರಾಯಚೂರಲ್ಲಿ ನಾರ್ತ್ಗೆ ಬರುತ್ತೆ ಈ ಲೇಔಟು. ನೀವೇನು ನೋಡ್ತಾ ಇದ್ರಲ್ಲ ಇದೆ. KIDB ಆಫೀಸ್ ಇದೆ, ಆಫೀಸ್ ಎದುರುಗಡೆ ಇರೋ ದೊಡ್ಡ ಲೇಔಟು. ಇದರಲ್ಲಿ ಸೆಕ್ಟರ್ 2 ಸೆಕ್ಟರ್ 3 ಯಾವುದು, ಒಂದು 2-3 ರ್ಯಾಂಡಮ್ ಸೈಟನ್ನು ಹೇಗೆ ಥರ ಚೆಕ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ತೀನಿ. ಎಕ್ಸಾಕ್ಟ್ಲಿ ನಮಗೆ ಲೊಕೇಶನ್ ಹೆಂಗೆ ಕಾಣುತ್ತೆ ಆಸ್ ಆಫ್ 2022 ಗೂಗಲ್ ಇಮೇಜ್ ಪ್ರಕಾರ, ಅದನ್ನು ಕೂಡ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ತಡ ಮಾಡೋದು ಬೇಡ. ನೀವೇನಾದರೂ ನಮ್ಮ ಚಾನಲ್ಗೆ ವೆರಿ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ರಾಯಚೂರಲ್ಲಿ ಈ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲ ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ರಾಯಚೂರವರು, ನಿಮ್ಮ ನೆಟ್ವರ್ಕಲ್ಲಿ ಫ್ರೆಂಡ್ಸು, ಕೊಲೀಗ್ಸು, ರಿಲೇಟಿವ್ಸು ರಾಯಚೂರು ಇದ್ದರೆ ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಇಟ್ ವಿಲ್ ಬಿ ಬಿಗ್ ಹೆಲ್ಪ್. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ವಿತ್ ಡೀಟೇಲ್ಸ್. ಸೊ ನಾರ್ಮಲಿ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KPPಯಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ನೀವು ಜಸ್ಟ್ ಗೂಗಲಲ್ಲಿ ಹೋಗಿ KPP ಅಂತ ಹಾಕಿ ಎಂಟರ್ ಮಾಡಿದ್ರೆ KPP ಪೋರ್ಟಲ್ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ 2 ವಿಡಿಯೋ ಕಾಣುತ್ತೆ. ಓಕೆ, ಇದೇನು ರೆಡ್ ಕಲರ್ ವಿಡಿಯೋ ಏನು ನೋಡ್ತಾ ಇದ್ದೀರಲ್ವಾ, ಈ 2 ನಾನು ಪೋಸ್ಟ್ ಮಾಡಿದೆ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಕರ್ನಾಟಕ. ಒಂದು ವಿಡಿಯೋ ಹೇಳುತ್ತೆ KPP ಅಂದರೆ ಏನು, ಹೇಗೆ ನ್ಯಾವಿಗೇಟ್ ಮಾಡಬೇಕು ಅಂತ ಹೇಳಿ. ಇನ್ನೊಂದು ವಿಡಿಯೋ ಹೇಳುತ್ತೆ KPPಯಲ್ಲಿ ಹೇಗೆ ಬಿಡ್ಡಿಂಗನ್ನು ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡೋದಂದ್ರೆ ಈ 2 ವಿಡಿಯೋ ನೋಡಿ. ಆ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು KPP ಅಬೌಟ್. KPP ವಿಡಿಯೋಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಸೊ ನೀವು KPP ಲಾಗಿನ್ ಮಾಡಿದ್ಮೇಲೆ ಯು ವಿಲ್ ಹ್ಯಾವ್ ಯುವರ್ ಓನ್ ಪ್ರೊಫೈಲ್ ನಮ್ಮ ಥರ. ಓಕೆ, ಸೊ ಇದ್ರ ಒಳಗಡೆ ಬಂದು ಪಬ್ಲಿಷ್ಟಿಗೆ ಹೋಗ್ಬಿಟ್ಟು KIDBA ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ಗೆ ಬಂದರೆ, ಸೊ ನಿಮಗೆ ಟೋಟಲ್ 66 ಪೇಜಸ್ನ ಡೌನ್ಲೋಡ್ ಮಾಡಿದ್ದಾರೆ. ಓಕೆ, ಪೇಜ್ 1 ಟು ಪೇಜ್ 3 ಡಿಫ್ರೆಂಟ್ ಸೆಕ್ಟರ್ ನೋಡಿ. ಇದು ನೋಡಿ MIG ಸೆಕ್ಟರ್ 3ಯಲ್ಲಿರೋ ಪ್ಲಾಟ್ ನಂಬರು 1013 ಅಂತ ಹೇಳಿ. ಸೊ MIG ಇದೇ ಥರ ನೀವು ಕೊನೆಯ ಪೇಜಿಗೆ ಹೋದರೆ ಇದರಲ್ಲಿ ಸೆಕ್ಟರ್ 2 ಅಲ್ಲಿರೋ MIG ಪ್ಲಾಟ್ ನಂಬರು. ಓಕೆ, ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು. ಪ್ಲಾಟ್ ಸೆಕ್ಟರ್ 2 ಸೆಕ್ಟರ್ 3 ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ. ಸೊ ನೀವು ಮೋರ್ ಡೀಟೇಲ್ಸ್ ನಾನೇನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಅಡ್ವರ್ಟೈಸ್ಮೆಂಟ್ ಪೇಪರ್ ಆಗಲಿ, ಓಕೆ, ಆಮೇಲೆ ಈ ಜನರಲ್ ಕಂಡೀಷನ್ ಆಗಲಿ, ಆಮೇಲೆ ಈ ಫೋಟೋ ಸ್ಪೆಸಿಮೆನ್ ಸಿಗ್ನೇಚರ್ ಆಗಲಿ, ಆಮೇಲೆ ಸೆಕ್ಟರ್ ಮ್ಯಾಪ್ 2 ಮತ್ತು 3ದು ಎಲ್ಲ ಈ KPPಯಲ್ಲಿದೆ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಯಾವುದಾದ್ರೂ ಒಂದಕ್ಕೆ ಬನ್ನಿ. ಸೆಕ್ಟರ್ 2 ಫಾರ್ ಎಕ್ಸಾಂಪಲ್ ಇದಕ್ಕೆ ಬನ್ನಿ. ಇಲ್ಲಿ ನೋಡಿ, ಇದು ಮೋರ್ ಡೀಟೇಲ್ಸು. ಓಕೆ, ಸೊ ಇದ್ರಗಡೆ ಬಂದರೆ ಡಾಕ್ಯುಮೆಂಟೇಷನ್ನು, ಇಲ್ಲಿ ಕೊನೆದು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ನು. ನೀವು ಈ ಡೌನ್ಲೋಡಿಗೆ ಬಂದು ಇಲ್ಲಿ ಎಲ್ಲ ಇದೆ. ಸೆಕ್ಟರ್ 2ಗೆ ಬಂದು ಸೆಕ್ಟರ್ 2 ಇನ್ನೆಲ್ಲ ರಿಮೈನ್ ಸೇಮ್ ಇರುತ್ತೆ, ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಹಾಗೆ ಮತ್ತೆ ವಾಪಸ್ ಬಂದು ಸೆಕ್ಟರ್ 3ದು ಒಂದು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಸೊ ನಿಮಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು MIGದು ನೀವೇನಾದರೂ ನೋಡ್ಬೇಕಂತಂದರೆ, ಸೊ ಇದೇನಿದೆಯಲ್ಲ ಇದು ಮೋರ್ ಡೀಟೇಲ್ಸು. ಓಕೆ, ಸೊ ಇದನ್ನು ಬಂದು ನೀವು ಕೆಳಗಡೆ ಬಂದರೆ ಸೈಟ್ ನಂಬರ್ ರಿಮೈನ್ಸ್ ಸೇಮ್ ಇರಬೇಕು. ಕೆಳಗಡೆ ಬಂದರೆ ಇಲ್ಲಿ ವ್ಯೂ ಡೀಟೇಲ್ಸ್ ಹೋದರೆ ಇದು ನೋಡಿ, ಇದು MIG ಸೈಟು ಸೆಕ್ಟರ್ 2 ಅಲ್ಲಿ. ಓಕೆ, ಸೈಟ್ ನಂಬರ್ ಬಂದುಬಿಟ್ಟು 1180. ಇದು ಪ್ರೈಸ್ ಬಂದುಬಿಟ್ಟು 9,50,000. ಅಂದರೆ ನೀವೊಂದು ಕ್ಯಾಲ್ಕುಲೇಟರ್ ತೊಗೊಂಡು,
ಓಕೆ. ಸೊ 9,50,000 ಮಾಡಿದ್ರೆ ಡಿವೈಡೆಡ್ ಬೈ 1,500 ಸ್ಕ್ವೇರ್ ಫೀಟ್ ಬರುತ್ತೆ. MIG ಅಂದರೆ 30-50 ಸೈಟ್ ಇದು. ಸೊ ನಿಮಗೆ 633 rupees per ಸ್ಕ್ವೇರ್ ಫೀಟಲ್ಲಿ ಕೊಡ್ತಾ ಇದ್ದಾರೆ. ಓಕೆ. ಅದೇ ನೀವು HIG ನೋಡಿದ್ರೆ HIGಗೆ 18 ಲಕ್ಷ ಕೇಳಿದ್ದಾರೆ. ಓಕೆ. ಫಾರ್ ಎಕ್ಸಾಂಪಲ್ 18 ಲಕ್ಷ ಡಿವೈಡೆಡ್ ಬೈ HIG ಅಂದರೆ 2,400 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. 750 rupees ಕೊಟ್ಟಿದ್ದಾರೆ. ಯಾಕೆ ಸ್ವಲ್ಪ ಸ್ಲೈಟ್ ಚೇಂಜು ನನಗನ್ಸಿದ ಮಟ್ಟಿಗೆ ಬಿಕಾಸ್ ಆಫ್ HIG ಎಲ್ಲ ಮೇನ್ ರೋಡಲ್ಲಿ ಇರುತ್ತೆ. ಓಕೆ. ಅದೇ LIG 30-40 ಸೈಟಿಗೆ ಹೋದರೆ, ಓಕೆ, ಸೊ 30-40 ಅಂದರೆ 7,50,000 ಆಗುತ್ತೆ. ಅದನ್ನು ನೀವು ಡಿವೈಡ್ ಬೈ ಮಾಡಿ 1,200 ಸೈಟ್ ಅಂತ ಮಾಡಿದ್ರೆ 625. LIG 625, MIG 633 ಅಪ್ರಾಕ್ಸಿಮೇಟ್ಲಿ. HIG ಬಂದುಬಿಟ್ಟು 700 ಪ್ಲಸ್ ಅಲ್ಲಿ ಬರುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲದನ್ನೂ ಹಾಕೋಬೇಕು. ನಾನು ವಿಡಿಯೋ ನೋಡಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನೀವೇನಾದರೂ ಟೆಕ್ನಿಕಲ್ ಅಸಿಸ್ಟೆಂಟ್ ಜೊತೆ ಮಾತಾಡಬೇಕಂದ್ರೆ KDB ಅವ್ರಿಗೆ ಕಾಲ್ ಮಾಡ್ಬೋದು. ಆ ಡೀಟೇಲ್ಸ್ ಕೂಡ ಅವ್ರು ಇಲ್ಲೂ ಹಾಕಿದ್ದಾರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್. ಸುಮ್ಮನೆ ಫೋನ್ ಮಾಡಿ ಸೆಕ್ಟರ್ 2 ಡೀಟೇಲ್ಸ್ ಕೊಡಿ, ಸೆಕ್ಟರ್ 3 ಡೀಟೇಲ್ಸ್ ಕೊಡಿ, ಮ್ಯಾಪ್ ಕೊಡಿ, ಜನರಲ್ ಕೊಡಿ, ಫಾರ್ಮ್ ಕೊಡಿ ಅಂತೆಲ್ಲ ಕೇಳಬೇಡಿ. ಯಾಕಂದರೆ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಹಾಕಿದ್ದಾರೆ. ಏನಾದರೂ ಮೀನಿಂಗ್ಫುಲ್ಲು ಫರ್ದರ್ ಏನೇನು ಡೆವಲಪ್ಮೆಂಟ್ ಇದೆ ಸುತ್ತಮುತ್ತ ಆ ಥರ ಏನಾದರೂ ಕ್ವಶನ್ ಇದ್ದರೆ, ನಿಮ್ಗೆ ಏನಾದರೂ ಟೆಕ್ನಿಕಲ್ ಕ್ವಶನ್ಸ್ ಇದ್ದರೆ, ಓಕೆ, ಈ ಥರ ಕ್ವಶನ್ಸ್ಗಳನ್ನು ಇವ್ರಿಗೆ ಕೇಳೋದ್ರಿಂದ ದೇರ್ ವಿಲ್ ಬಿ ಎ ಪರ್ಫೆಕ್ಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನೋ ಇರೋ ಕ್ವಶನ್ಸ್ ನಾನು ಇಲ್ಲೇ ಕವರ್ ಮಾಡಿದರೆ ನೀವು ಇದನ್ನು ತಲೆ ಕೆಡಿಸ್ಕೋಬೇಡಿ. ಸೊ ವಿಲ್ ಗೋ ಬೈ ಸೈಡ್ ಬೈ. ಆರ್ಚ್ ಇದೆ ಅಂತ ಹೇಳ್ತಾ ಇದ್ದಾರೆ, ಮೇಜರ್ ಕನೆಕ್ಟಿವಿಟಿ ಇದೆ, ಹೈವೇ ಹತ್ರ ಇದೆ ಅಂತ ಹೇಳಿದ್ದಾರೆ, ವೈಡ್ ರೋಡ್ಸ್ ಇದೆ ಅಂತ ಹೇಳಿದ್ದಾರೆ, ಎಲೆಕ್ಟ್ರಿಸಿಟಿ ಆಲ್ರೆಡಿ ಇದೆ, 24 ಸೆಕ್ಯೂರಿಟಿ ಇದೆ, ವಾಟರ್ ಸಪ್ಲೈ ರೆಡಿ, ಬಿಲ್ಡ್ ಟು ರೆಸಿಡೆನ್ಷಿಯಲ್ ಅಂದರೆ ನೀವು ಮನೆ ಇವತ್ತು ತೊಗೊಂಡು ಇವತ್ತೇ ಬಿಲ್ಡ್ ಮಾಡ್ಬೋದು. ಇದೊಂದು ಆಪ್ಷನ್ ಆಗಿರುತ್ತೆ. ಕ್ಲೋಸ್ ಟು ಏರ್ಪೋರ್ಟ್, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಎಷ್ಟು ಹತ್ತಿರದಲ್ಲಿದೆ ಅಂತ ಹೇಳ್ತೀನಿ. 6th of March is the ಲಾಸ್ಟ್ ಡೇಟು. ಸ್ಟಾರ್ಟ್ ಆಗಿ ಆಲ್ರೆಡಿ 15 ದಿವಸದ ಮೇಲೆ ಆಯಿತು, 13 ದಿವಸದ ಮೇಲೆ ಆಯಿತು. ನಾನು ಅಲ್ಲಿ 12 ದಿವಸ ಆಯಿತು, ನಾನು ಇದನ್ನು ಲೇಟಾಗಿ ನೋಡಿದೆ. ಸೊ ಇನ್ ಕೇಸ್ ಇನ್ನೂ ಏನಾದರೂ ಡೀಟೇಲ್ ಬೇಕಂದರೆ KDB ಝೋನಲ್ ಆಫೀಸ್ ರಾಯಚೂರಲ್ಲಿ ಹೋಗಿನೂ ನೀವು ಇದನ್ನು ವಿಚಾರಿಸ್ಬೋದು. ಇಲ್ಲಾಂದರೆ ನೀವು ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲೂ ಕೂಡ ಬಂದುಬಿಟ್ಟು KDB ಆಫೀಸ್ ಇದೆ, ಅಲ್ಲೂ ಕೂಡ ವಿಚಾರಿಸ್ಬೋದು. ಈ ಥರ ಎಲ್ಲ ಡೀಟೇಲ್ಸ್ ಇದೆ. ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಪ್ರೊಸೀಡ್ ಮಾಡಿ. ಸೊ ದಿಸ್ ಇಸ್ ಪ್ಯೂರ್ಲಿ ದಿಸ್ ಮಂತ್ 670 ಸೈಟ್ಸ್ಗಳು ಸೆಕ್ಟರ್ 2 ಸೆಕ್ಟರ್ 3 ಎಲ್ಲ ಕಾಂಬಿನೇಷನ್, LIG, MIG, HIG ಪ್ರತಿಯೊಂದು ಕಾಂಬಿನೇಷನಲ್ಲೂ ಕೂಡ ಹಾಕಿದ್ದಾರೆ. ಅವ್ರು ಇಲ್ಲಿ ಮ್ಯಾಪದ ರೆಸಿಡೆನ್ಷಿಯಲ್ ಇದನ್ನು ಹಾಕಿದ್ದಾರೆ. ಅದನ್ನು ಮ್ಯಾಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಇದು. ಸೊ ಜನರಲ್ ಕಂಡೀಷನ್ ಹೋಗೋಣ. ಇದು ಆಕ್ಷನ್ ಆಗಿರೋದ್ರಿಂದ ಯಾರು ಬೇಕಾದರೂ ವರ್ಲ್ಡಲ್ಲಿ ಯಾರು ಬೇಕಾದರೂ, ಇವನ್ NRI ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ತಗೋಬೋದು. ಓಕೆ. NRI ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಗೆಜೆಟೆಡ್ ಆಫೀಸರು ಎಂಬಸಿಯಿಂದ ತರಬೇಕಾಗುತ್ತೆ. ಬಟ್ ಇಂಡಿಯಾದವರು ಯಾರೇ ಆದರೂ ಕೂಡ, ಕರ್ನಾಟಕದವರು ಯಾರೇ ಆದರೂ ಕೂಡ ಹೆಂಗೆ ಬೇಕಾದಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬೇಸಿಕ್ ಇದಕ್ಕೆ ಒಂದು ಪಾಸ್ಪೋರ್ಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇಸ್ ವೆರಿ ಯೂನಿಕ್, ಅಷ್ಟಿದ್ರೆ ಸಾಕು. ಎಲ್ಲದನ್ನೂ ಡೀಟೇಲ್ಸ್ ನಾನು ಓದಕ್ಕೆ ಹೋಗಲ್ಲ. ಓಕೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಒಂದು ಸೈಟಿಗೆ ನೀವು ಪರ್ಮಿಷನ್ ತೊಗೋಬೇಕಂದ್ರೆ 1 ಲಕ್ಷ EMD ಕಟ್ಟಲೇಬೇಕು. ಒಂದು ಸೈಟಿಗೆ ನೀವು 2 ಸೈಟ್ ಪಾರ್ಟಿಸಿಪೇಟ್ ಮಾಡ್ತೀವಿ, 2 ಲಕ್ಷ ಹಾಕಿ ಪರ್ಮಿಷನ್ ತೊಗೋಬೇಕು. ಅಂದರೆ ಹೆಂಗೆ ಟೋಕನ್ ಕೊಟ್ಬಿಟ್ಟು ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅದೇ ಥರ ಇದು ಆನ್ಲೈನ್ ಮಾಡೋದು. ಓಕೆ. ಸೊ ಎರಡನೇದು, ಇನ್ ಕೇಸ್ ನೀವು ವಿನ್ ಆದರೆ, ಓಕೆ, ಆಕ್ಷನ್ ದಿವಸ ಅಡ್ವೈಸ್ ಲೆಟರ್ ವಿಲ್ ಬಿ ಸೆಂಟ್ ಬೈ ಇಮೇಲ್ ಟು ದ ಸಕ್ಸಸ್ಫುಲ್ ಬಿಡ್ಡರ್. ನಿಮಗೆ ಇಮೇಲ್ ಕಳಿಸ್ತಾರೆ. ಇಮೇಲ್ ಕಳಿಸಿದ ಮೇಲೆ ನೀವು 25% ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಟೋಟಲ್ ಕಾಸ್ಟ್ ನಿಮ್ಗೇನಾದರೂ ಎಷ್ಟು ಅಂದರೆ, ಒಂದು HIGನೇ ತೊಗೊಳೋಣ, ಬೇಡ, 18 ಲಕ್ಷ ಏನು ಹೇಳಿದಾರಲ್ಲ, ನೀವು ಒಂದು 10% ಇಂಕ್ರೀಸ್ ಆಯಿತು, ಒಂದು 20 ಲಕ್ಷ ಸಿಕ್ಬಿಡ್ದು ಅಂತ ಅನ್ಕೊಳ್ಳೋಣ. ಸೊ 20 ಲಕ್ಷ 25% ಅಂದರೆ 5 ಲಕ್ಷ ನೀವು ಕೊಡೋಕೆ ರೆಡಿ ಇರಬೇಕು ವಿತಿನ್ 3 days ಇಮೇಲ್ ಬಂದಮೇಲೆ. ಈ 5 ಲಕ್ಷದಲ್ಲಿ -1 ಲಕ್ಷ EMD ತೆಗೀರಿ, 4 lakhs ರೆಡಿ ಇಟ್ಕೋಬೇಕು. ಅಂದರೆ ನೀವೇನಾದರೂ HIG ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ಮಿನಿಮಮ್ ಬಜೆಟ್ ಆಫ್ 20 lakhs ನಿಮ್ಮ ಹತ್ರ ಇಷ್ಟು ಕ್ಯಾಶ್ ಇರಲೇಬೇಕು. ಓಕೆ. MIG, LIGಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡಿ. ಓಕೆ. ಸೊ ಈ ಅಮೌಂಟನ್ನು, ಈ ಡೀಟೇಲ್ಸ್ನ ನೀವು ಬೇಕಂದರೆ NEFT ಸೇವ್ ಮಾಡಿಕೊಂಡು ನೀವು RTGS NEFT ನೀವು ಇದನ್ನು ಮಾಡ್ಬೋದು. ಸೊ ಅದಾದಮೇಲೆ ಇನ್ ಕೇಸ್ ಫರ್ದರ್ 25% ಕೊಟ್ಟ ಮೇಲೆ ನಿಮ್ಗೆ ಅಲಾಟ್ಮೆಂಟ್ ಲೆಟರ್ ಎಲ್ಲ ಕೊಡ್ತಾರೆ, ಪ್ರೊಸೀಜರ್ ಎಲ್ಲ ಹೋಗುತ್ತೆ, ಅದೆಲ್ಲ ಆಗುತ್ತೆ. ಅದೆಲ್ಲ ಬೇಸಿಕ್ ಡೀಟೇಲ್ಸು. ಸೈಟ್ ಹೇಗಿದೆ ಅದೇ ಕಂಡೀಷನಲ್ಲಿ ಕೊಡ್ತಾರೆ. ನೀವು ಅಲ್ಲಿ ಹೋದ್ಮೇಲೆ ಇಲ್ಲಿ ಕಂಬ ಇದೆ, ಲೈಟಿಂಗ್ ಕಂಬ ಇದೆ, TC ಇದೆ, ಇದು ರೋಡೆಡ್ ಪ್ರಾಪರ್ಟಿ, ಅಥವಾ ಇಲ್ಲಿ ಕಲ್ಲಿದೆ, ಗುಂಡಿ ಇದೆ, ಇವೆಲ್ಲ ನಿಮ್ಮ ಕ್ವಶನ್ಸ್ ಇದ್ದರೆ ಮೈ ರೆಕಮೆಂಡೇಶನ್ ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲೇಔಟಿಗೆ ಹೋಗಿ ಪ್ರಾಪರಾಗಿ ನೋಡಿ, ನಿಮ್ಗೆ ಯಾವ ಸೈಟ್ ಬೇಕೋ ಆ ಸೈಟಿಗೆ ಪಾರ್ಟಿಸಿಪೇಟ್ ಮಾಡಿ. ಓಕೆ. ಸೊ ದಿಸ್ ಆಲ್ ಬೇಸಿಕ್ ಡೀಟೇಲ್ಸು.
ಇದೊಂದು ಇಂಪಾರ್ಟೆಂಟ್. ವೈಲ್ ಪಾರ್ಟಿಸಿಪೇಟಿಂಗ್ ಇನ್ ಈ ಆಕ್ಷನ್, ಇನ್ ಕೇಸ್ ಆಫ್ ಇಫ್ ದೇರ್ ಆರ್ ನೋ ಬಿಡ್ಡರ್ಸ್, ನೀವೇನಾದರೂ ಒಬ್ಬರೇ ಬಿಡ್ಡರ್ಸ್ ಇದ್ರೆ ದೇ ಆರ್ ಅಲೋವಿಂಗ್ ಯು ಟು ಬಿಡ್, ಸಿಂಗಲ್ ಬಿಡ್ಡರ್ ಇದ್ರೂ, ಬಟ್ ಬಿಡ್ ಅಮೌಂಟ್ ಶುಡ್ ಎಕ್ಸೀಡ್ ದ ಫಿಕ್ಸ್ಡ್ ಪ್ರೈಸ್ ಆಫ್ ದ ಹೌಸಿಂಗ್ ಮಿನಿಮಮ್ ಬೈ 5%. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೇನು ಕ್ಯಾಲ್ಕುಲೇಟ್ ಮಾಡಿದೆಲ್ಲ, ಈಗ 18 ಲಕ್ಷದ MIGಗೆ ಅಲ್ಲ HIGಗೆ ಯಾರೂ ಇಲ್ಲ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದ್ರದ್ದು 5% ಆಫ್ 18 lakhs ವುಡ್ ಬಿ ಅರೌಂಡ್ 95,000 rupees. ಅಂದರೆ ಯಾರು ಒಂದು ಸೈಟಿಗಿಲ್ಲ ಅಂದರೆ ನೀವೊಂದು 5% ಇನ್ಕ್ರೀಸ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 19 lakhsಗೆ ನಿಮ್ಗೆ ಈ ಸೈಟು ಸಿಕ್ಬಿಡುತ್ತೆ 40-60. ಸೊ ಅವಾಗ ನಿಮ್ಗೆ ಎಷ್ಟು ಪ್ರೈಸ್ ಆಗುತ್ತೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ 19 lakhಗೆ ಸಿಕ್ತು ಅಂದರೆ ಡಿವೈಡೆಡ್ ಬೈ 2,400 rupees ಕೊಟ್ಟರೆ ನಿಮಗೆ 800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಒಳಗಡೆ ಸೈಟ್ ಸಿಕ್ಬಿಡುತ್ತೆ. ಅದೊಂದು ಗಮನದಲ್ಲಿರಲಿ. ಇವೆಲ್ಲ ಬೇಸಿಕ್ ಡೀಟೇಲ್ಸು, ಇದನ್ನು ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೀವು ಕೂಡ ಡೌನ್ಲೋಡ್ ಮಾಡಿ. ಓಕೆ, ಸೊ ನಾನು ಹೇಳಿದೆ KPPಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಆಧಾರ್ ಬೇಕು, ಒಂದು ಪ್ಯಾನ್ ಕಾರ್ಡ್ ಬೇಕು, ಒಂದು ಫಾರ್ಮ್ ಬೇಕು. ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಯಾವ ಬಡಾವಣೆ ಅಂದರೆ ಈಗೇನು ರಾಯಚೂರು KDB, ಸ್ವತ್ತಿನ ಸಂಖ್ಯೆ, ನೀವೇನಾದ್ರೂ ಯಾವ್ದಾದ್ರು ಒಂದು ಸೈಟ್ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಆ ಸೈಟ್ ನಂಬರ್ ಇಲ್ಲಿ ಹಾಕಿ. ಆಮೇಲೆ ಹರಾಜು ಪ್ರಕರಣ ಅಂದರೆ ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟಲ್ಲಿ ಮೇಲ್ಗಡೆ ಹೋದರೆ, ಓಕೆ, ಅಡ್ವರ್ಟೈಸ್ಮೆಂಟ್ ನಂಬರ್ ಇಲ್ಲಿ ಹಾಕಿದ್ದಾರೆ, ಎಲ್ಲೂ ಹಾಕಿಲ್ಲ, ಜನರಲ್ ಕಂಡೀಷನ್, ಓಕೆ, ಇಲ್ಲಿ ಅದಿಲ್ಲ, ಪರವಾಗಿಲ್ಲ. ಅಡ್ವರ್ಟೈಸ್ಮೆಂಟು ನೀವು ಅಡ್ವರ್ಟೈಸ್ಮೆಂಟ್ ಆಕ್ಷನ್ ನಂಬರ್ ನಿಮಗೆ ವೆಬ್ಸೈಟ್ ಇಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಈ ಸೈಟ್ಗೆ 1180 ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅದ್ರದ್ದು ಆಕ್ಷನ್ ನಂಬರ್ ಇದಿದೆ. ಓಕೆ, ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ. ಆಮೇಲೆ ನಿಮ್ದು ಇಮೇಲ್ ID, ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ನಿಮ್ದು ಆಧಾರು, ಪ್ಯಾನು, ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಬ್ಯಾಂಕ್ ಡೀಟೇಲ್ಸು. ಓಕೆ, ಇದು ರೀಫಂಡ್ ಇನ್ ಕೇಸ್ ಫ್ಯೂಚರಲ್ಲಿ KPP ಅಮೌಂಟು ಆಟೋಮೆಟಿಕ್ಕಾಗಿ ರೀಫಂಡ್ ಆಗುತ್ತೆ. ಇದೆಲ್ಲ ಬೇಸಿಕ್ಸು. ನೀವೇನಾದರೂ ನೀವು ಫ್ರೆಂಡ್ಸು, ಫ್ಯಾಮಿಲಿ, ಅಣ್ಣ ತಮ್ಮ ಅವ್ರ ಜೊತೆಗಳನ್ನ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಅವ್ರದ್ದು ಡೀಟೇಲ್ಸ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿ, ಒಂದು ಫೋಟೋ ಹಾಕಿ ಒಂದು ಸಿಗ್ನೇಚರ್ ಮಾಡಿ ಇದನ್ನು ಕೂಡ ಲೋಡ್ ಮಾಡಿ. ಸೊ ಎಲ್ಲಿ ಲೋಡ್ ಮಾಡಬೇಕು, ಅಗೈನ್ KPPಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈ ಥರ್ಡ್ ಆಪ್ಷನ್ನು, ಅಲ್ಲಿ ಫೀಸು, EMD, ಡಾಕ್ಯುಮೆಂಟೇಷನ್ ಕಟ್ಟಿಬಿಟ್ಟು ಪರ್ಮಿಷನ್ ತಗೋಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಪೆಸಿಮನ್ ಸಿಗ್ನೇಚರ್, ನಾನು ಹೇಳಿದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ಸೆಕ್ಟರ್. ಓಕೆ, ಸೊ ಇದನ್ನು ಹೇಗೆ ನೋಡ್ಕೋಬೇಕಂದ್ರೆ ನಾನು ಡೌನ್ಲೋಡ್ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ, ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೆಕ್ಟರ್ 2 ಈ ಥರ ಕಾಣ್ತಾ ಇದೆ ನಿಮಗೆ. ಓಕೆ, ನಾರ್ತನ್ನು ಟಾಪಲ್ಲಿ ಇಟ್ಕೊಂಡಿದ್ದೀನಿ ಲೊಕೇಶನ್ ಇದು ಮಾಡಲಿಕ್ಕೆ. ಸೆಕ್ಟರ್ 3 ನಿಮ್ಗೆ ಈ ಥರ ಕಾಣ್ತದೆ ನಾರ್ತಲ್ಲಿ. ಇಲ್ಲಿ ನೋಡಿ ಗ್ರೀನ್ ಕಲರ್ ವಿಕೆಟ್ ಅಂತ ಹಾಕಿದ್ದಾರೆ, ಇದನ್ನು ನೋಡಿ, ಗ್ರೀನು ಖಾಲಿ ಇರೋದು, ರೆಡ್ ಆಲ್ರೆಡಿ ಅಲಾಟೆಡ್. ಓಕೆ, ಸೊ ರೆಡ್ ಆಲ್ರೆಡಿ ಅಲಾಟೆಡ್. ಇದನ್ನು ಈ ಥರ ನೋಡ್ಕೋಬೇಕು. ಬಿಫೋರ್ ಐ ಕಂಪೇರ್ ವಿತ್ ಕರೆಂಟ್ ಆಕ್ಷನ್ ನಂಬರ್ಸು, ಓಕೆ, ರಾಯಚೂರು ಎಲ್ಲಿದೆ ಅಂತ ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಸಿ, ರಾಯಚೂರು ಇಸ್ ಪರ್ಫೆಕ್ಟ್ಲಿ ಸುತ್ತಮುತ್ತ ರಾಯಚೂರಲ್ಲಿ ಏನು ಬರುತ್ತೆ ಅಂದರೆ ಬಾರ್ಡ್ರಲ್ಲಿದೆ, ಅದೊಂದು ಗಮನ ಇರಲಿ. ಓಕೆ, ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಬರೋದು. ರಾಯಚೂರಿಂದ ನಾರ್ತಿಗೆ ಹೋದರೆ ನಾವು ಬೀದರ್ಗೆ ಹೋಗ್ತೀವಿ. ಇವನ್ ಇದೇ ರೋಡ್ ಏನು ನಾರ್ತ್ ಮತ್ತು ಈ ಸೌತಿಗೆ ಇದೆಯಲ್ಲ, ಇದೇ ಬೆಂಗಳೂರು ಹೈವೇನು ಕೂಡ ಇದೇನೆ. ಓಕೆ, ಲೆಫ್ಟಿಗೆ ಹೋದರೆ ಲಿಂಗಸೂರು ಮತ್ತು ಬಾಗಲಕೋಟು, ಘಟಪ್ರಭಾ, ಗೋಕಾಕ್ ಈ ಕಡೆ ಹೋಗ್ತೀವಿ. ಮಾನ್ವಿಗೆ ತುಂಬ ಹತ್ತಿರ, ಮಂತ್ರಾಲಯಕ್ಕೆ ತುಂಬ ಹತ್ತಿರ, ದೇವದುರ್ಗಕ್ಕೆ ತುಂಬ ಹತ್ತಿರ, ಇವೆಲ್ಲ ಸುತ್ತಮುತ್ತ ಬರುವಂಥ ಏರಿಯಾಗಳು. ಬಟ್ ರಾಯಚೂರು ನೀವು ಜಸ್ಟ್ ಜಿಯೋಗ್ರಫಿಗಳು ನೋಡಿದ್ರೆ ತುಂಬ ಚೆನ್ನಾಗಿದೆ. ಓಕೆ, ಸೊ ಒಂದು ಔಟರ್ ರಿಂಗ್ ರೋಡ್ ಇಲ್ಲ, ಬಟ್ ಒಂದು ಈ ಕಡೆ ರಾಯಚೂರು ಬೈಪಾಸ್ ಒಂದಿದೆ. ಅದು ಹೆಂಗಂದರೆ ಬಾಗಲಕೋಟಿಂದ ಬಂದು ಈ ಕಡೆ ಮೇಲ್ಗಡೆ ಬೀದರ್ ಹೋಗೋರಿಗೆ ಮಾಡಿದ್ದಾರೆ. ಓಕೆ, ಸೊ ಈ ರಾಯಚೂರು ಸಿಟಿ ಜಂಕ್ಷನ್ನಿಂದ ಓಕೆ ಸ್ವಲ್ಪ ನಾರ್ತಿಗೆ ಹೋದರೆ ನಮಗೆ ರೈಟ್ ಸೈಡ್ ಸಿಗೋದೆ KDB ವೆಬ್ಸೈಟ್. ಸೊ ಎಕ್ಸಾಕ್ಟ್ಲಿ ಇಲ್ಲಿಗೆ ನಾನು ನಿಮಗೆ ರಾಯಚೂರು ಬಸ್ ಸ್ಟ್ಯಾಂಡಿಂದ KSRTC ರಾಯಚೂರು, ಎಸ್, ಸಿ KSRTC ಬುಕಿಂಗ್ ಸೆಂಟ್ರಿಂದ ಬಂದೆ, ನಮ್ಗೆ ಇಲ್ಲಿಂದ ಬೇಡ. ಓಕೆ, ಇದೇ ಡಿಪೋ, ಯಾ ಕರೆಕ್ಟ್. ಬಟ್ ನಾನು ಇದನ್ನು ಸಿಟಿ ಸೆಂಟ್ರಿಗೆ ಹಾಕ್ತೀನಿ ಇಲ್ಲಿಗೆ. ಸೊ ಅಂದರೆ ನೀವು ಒಂದು ರಾಯಚೂರು ಎಕ್ಸಾಕ್ಟ್ಲಿ ಸೆಂಟ್ರಿಂದ KDBಗೆ ಹೋಗ್ಬೇಕಂದ್ರೆ ಮಿನಿಮಮ್ 6 ಕಿಲೋಮೀಟರ್ ಇದೆ.
ಓಕೆ, ಅದೊಂದು ಗಮನ ಇರಲಿ. ಬಟ್ ಇದನ್ನೇ ನೀವು ಬೈಪಾಸಿಂದ ಹೋಗ್ಬೇಕಂದ್ರೆ 1.3 ಕಿಲೋಮೀಟರ್ ಇದೆ. ಸೊ ಮೇನ್ ರೋಡಿಂದ ನೀವೇನಾದರೂ ಮೂವ್ಮೆಂಟ್ ಮಾಡಬೇಕಂದ್ರೆ ಒಂದು 900 ಮೀಟರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಎಂಡಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ಆಗಿ 1.5 ಕಿಲೋಮೀಟರ್ ಆಗುತ್ತೆ. ಸೊ ಬಟ್ ಇಷ್ಟೊಂದು ರಾಯಚೂರ್ದು ಬಂದ್ಬಿಟ್ಟು ಡೀಟೇಲ್ಸು, ನೀವು ಇದ್ರ ಮೇಲೆ ಗಮನ ಇರಲಿ. ಈ ಎಕ್ಸಾಕ್ಟ್ಲಿ ರಾಯಚೂರು ಏನು ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಇನ್. ನೀವು ಹೋಗ್ಲಿಕ್ಕೆ ತುಂಬ ಅಲ್ಲಿಗೆ ಈಸಿ ಆಗುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ಮ್ಯಾಪಿಂಗ್. ಓಕೆ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಇಲ್ಲಿಂದ ನೀವು ರಿಯಲ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಂದ್ರೆ ಇದನ್ನು ನೋಡಿ, ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಸೊ ಆಲ್ವೇಸ್ ಟಾಪ್ ಈಸ್ ಆಲ್ವೇಸ್ ನಾರ್ತ್, ಕೆಳಗಡೆ ನಿಮಗೆ ಸೌತ್ ಬರುತ್ತೆ, ನನ್ನ ರೈಟ್ಗೆ ಈಸ್ಟು ಮತ್ತು ನನ್ನ ಲೆಫ್ಟ್ಗೆ ವೆಸ್ಟ್ ಬರುತ್ತೆ. ನಾನು ಎಕ್ಸಾಕ್ಟ್ಲಿ ಸೆಂಟರ್ದು ಒಂದ್ಸಲ ಲೈವ್ ಇಮೇಜ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. 2022 ಗೂಗಲ್ ಇಮೇಜ್ ಇದು. ಓಕೆ, ಸರ್ಟನ್ಲಿ ಇದೇ ಥರ ಇರುತ್ತೆ. ಈ 2-3 ವರ್ಷದಲ್ಲಿ ಏನಾದರೂ ಮನೆಗಳು ಬೆಳವಣಿಗೆ ಆಗಿದ್ದರೆ, ರೀಸೆಂಟಾಗಿ ಅಲ್ಲಿ ಯಾರಾದರೂ ಹೋಗಿದ್ದರೆ ನೀವೇ ಕಮೆಂಟ್ ಮಾಡಿ. ಓಕೆ, ಸೊ ಸೆಕ್ಟರ್ 2 ನೋಡಿ. ಸೆಕ್ಟರ್ 2ವರೆಗೆ ನಾನೇನು ಜಂಕ್ಷನ್ ತೋರಿಸಿದ್ರೆ ಇದೇ ಗ್ರೀನ್ ಕಲರು. ಓಕೆ, ಸೊ ನಾನು ನಿಮಗೆ ಈ ಎಕ್ಸಾಕ್ಟ್ಲಿ ಎಲ್ಲದನ್ನು ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ, ಇದರಲ್ಲಿ ಹೆಂಗೆ ಬರುತ್ತೆ ಸೆಕ್ಟರ್ 2 ಅಂತೇಳಿ. ಓಕೆ, ಸೊ ನಾನು ನಿಮಗೆ ಇದನ್ನು ಹೈಲೈಟ್ ಮಾಡಿದ್ರೆ, ಸೊ ನಾನೇನು ತೋರಿಸ್ತಾ ಇದ್ದೀನಲ್ವಾ, ಸೊ ಈ ಪಾರ್ಟ್ ಎಲ್ಲ ಬಂದ್ಬಿಟ್ಟು ಸೆಕ್ಟರ್ 2. ಓಕೆ, ನಾನು ನಿಮಗೆ ರೆಡ್ಡಲ್ಲಿ ಏನು ಹೈಲೈಟ್ ಮಾಡ್ತೀನಲ್ವಾ, ಅದು ಬಂದ್ಬಿಟ್ಟು ಸೆಕ್ಟರ್ 3. ಆಮೇಲೆ ನಾನು ಝೂಮ್ ಮಾಡಿದಾಗ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಇದೆಲ್ಲ ಸೆಕ್ಟರ್ 3. ಓಕೆ, ಸೊ ಈ ಥರ ಬೈಫರಿಕೇಟ್ ಮಾಡಲಾಗಿದೆ. ನಾನು ನಿಮಗೆ ಎಲ್ಲ ತೋರಿಸ್ಕೊಡ್ತೀನಿ. ಫಸ್ಟು ಸೆಕ್ಟರ್ 2ಅಲ್ಲಿ ಮ್ಯಾಪನ್ನು ನೀವು ತೊಗೊಂಡ್ರೆ, ನಾವು ಅಗೇನ್ KPPL ಹೋಗೋಣ. ಸೆಕ್ಟರ್ 2ಅಲ್ಲಿ ಯಾವ್ದಾದ್ರು ಒಂದು ನೋಡೋಣ, MIG ನೋಡೋಣ. 11. ಓಕೆ, ವಿ ವಿಲ್ ಚೆಕ್ 1177 ಸೆಕ್ಟರ್ 2 MIG. ಓಕೆ, ಸೆಕ್ಟರ್ 2 ಸ್ಕೂಪ್ ಮಾಡಿದ್ರೆ 1177 ಐ ಥಿಂಕ್ ಕೆಳಗಡೆ ಬರಬೇಕಾಗುತ್ತೆ, ಫುಲ್ಲು ಕೆಳಗಡೆ 1177. ಓ, ಕೆಳಗಡೆ ಅಲ್ಲ, ಈ ಕಡೆ ಇದೆ 1177. ಇಲ್ಲಿದೆ ನೋಡಿ. ನನ್ನ ರೈಟ್ ಸೈಡಿಗೆ ಬಂದರೆ MIG ಲೈನಲ್ಲಿ ಫೇಸಿಂಗ್ ಈಸ್ಟ್, ನಾನು ಹೇಳಿದ್ದೀನಿ ಟಾಪ್ ನಾರ್ತ್, ನನ್ನ ರೈಟ್ ಸೈಡ್ ಈಸ್ಟ್ ಆಗಿರೋದ್ರಿಂದ 117 ಇಲ್ಲಿದೆ ನೋಡಿ, MIG ಇದೆ. ಸೊ ಇದನ್ನು ನಾವು ಗೂಗಲಲ್ಲಿ ಕರೆಕ್ಟಾಗಿ ಕಂಡುಹಿಡಬೇಕು ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸೈಡಿಗೆ ಬರಬೇಕಂದ್ರೆ ನೀವು, ತುಂಬ ಲೆಂತಿ ಪ್ರೊಸೀಜರ್ ಇದೆ. ಸೊ ಈ ಜಂಕ್ಷನಿಂದ ಇಲ್ಲಿಗೆ ಬರಬೇಕು. ಓಕೆ, ಇಲ್ಲಿ ಬರುತ್ತೆ ಗೈಸ್, ಎಕ್ಸಾಕ್ಟ್ಲಿ ಇದೆ. ಓಕೆ, ಸ್ಟ್ರೀಟ್ ವ್ಯೂ ಹೇಗಿದೆ ನೋಡಿ. ಐ ಟೋಲ್ಡ್ ಯು ರೈಟ್, ಈ ಥರ ಕಾಣ್ತಾ ಇದೆ MIG. ಯಾವುದಾದ್ರೂ ಸೈಟ್ ಲೊಕೇಶನ್ ಕಾಣುತ್ತಾ ನೋಡ್ಬಿಡ್ತೀನಿ ನಾನು ನಿಮಗೋಸ್ಕರ. ಇಲ್ಲ, ಕಾಣ್ತಾ ಇಲ್ಲ. ಬಟ್ 11 ಬರುತ್ತೆ ಅಂದರೆ ಇದೇನು UGDW11 ಇದೆಯಲ್ಲ, ಇದಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಬರುವಂತಹ MIG ಅಲ್ಲಿ ಬರುತ್ತೆ. ಓಕೆ, ಗ್ರೀನ್ ಇಸ್ ಸೇಲ್ಗಿರೋದ್ರಿಂದ ಈ ಥರ ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು. ಇನ್ ಕೇಸ್ ನೀವೇನಾದರೂ ಸೆಲೆಕ್ಟ್ ಮಾಡಿ ಸೈಟ್ ಹುಡ್ಕೋಕ್ಕಾಗಲಿಲ್ಲ ಅಂದರೆ ನಾನು ಕನ್ಸಲ್ಟೇಷನ್ ಕೂಡ ಮಾಡ್ಕೊಡ್ತೀನಿ. ಈ ಸೈಟ್ ಡೀಟೇಲ್ಸ್ ಬೇಕು ಅಂದರೆ ಹುಡುಕೊಡಿ ಸರ್ ಅಂದರೆ ನಾನು ನಿಮಗೆ ನೀಟಾಗಿ ಹುಡುಕೊಡ್ತೀನಿ. ಸೊ MIGದಾಯಿತು. ನಾವು KPP ಹೋಗಿ 3rd ಬ್ಲಾಕಲ್ಲಿ ಯಾವ್ದಾದ್ರು ಇದೆಯಾ ನೋಡೋಣ. ಸೆಕ್ಟರ್ 3ಅಲ್ಲಿ ಓಕೆ, ನೋ ವೇಟ್ ಸೆಕ್ಟರ್ 2. ಓಕೆ, ಈಗ ನಾನು 990 ಸೆಕ್ಟರ್ 3 ಅಗೇನ್ MIG ತೋರಿಸ್ಕೊಡ್ತೀನಿ. ಸೊ ಈಗ ನಾವು ಸೆಕ್ಟರ್ 3ಯಲ್ಲಿದ್ದೀನಿ. ಓಕೆ, ಸ್ವಲ್ಪ ಝೂಮ್ ಮಾಡಿದ್ರೆ 990 ಎಲ್ಲಿ ಬರುತ್ತೆ ನೋಡೋಣ. 9 ಸೀರೀಸು, HIG ಎಲ್ಲ 8 ಸೀರೀಸ್ ಇದೆ, MIG ಇಲ್ಲಿದೆ ನೋಡಿ 9 ಸೀರೀಸು. ಸೊ 993 ಅಂದರೆ ಇಲ್ಲಿದೆ ನೋಡಿ, ಕರೆಕ್ಟಾ? HIG ಹಿಂದ್ಗಡೆ ಬರೋ ಕಮರ್ಷಿಯಲ್ ಸೈಟ್ ಇಲ್ಲಿ 993 ಇಲ್ಲಿ ಬರುತ್ತೆ. ಇದು 24 ರೋಡ್ ಪ್ಯಾರಲಲ್ ಆಗಿರೋ ಸೈಟು. ನೀವು ಇದಕ್ಕೆ ಹೋಗಬೇಕು ಅಂತಂದರೆ ಓಕೆ, ಸಿಂಪಲ್ ಇಲ್ಲಿಂದ ಈ 80 ಫೀಟ್ ರೋಡಿಗೆ ಬರಬೇಕಾ. ಸೊ ಇಲ್ಲಿಂದ ಇಲ್ಲೊಂದು 80 ಫೀಟ್ ರೋಡ್ ಇದೆ ನೋಡಿ. ಸೊ ನೀವು ಇದೇನು ಟಬ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದರ ಎಕ್ಸಾಕ್ಟ್ಲಿ ಎದುರುಗಡೆ ಬರೋದೇ 997, ಅದ್ರ ಹಿಂದ್ಗಡೆ ಬರೋದೇ 992. ಅಂದರೆ
ಕ್ಲಿಯರಾಗಿ ನಾನು ಹೇಳಿದ ಸೈಟು ಅಂದರೆ ಇದು. ಸೊ ನೀವು ಇಲ್ಲಿಗೆ ಬರಬೇಕಂದ್ರೆ ಈ ಮೇಲ್ಗಡೆ ಹೋಗಿ ಮುಂದೆ ಒಂದು ಟರ್ನ್ ತೊಗೊಂಡು ಹೀಗೆ ಮತ್ತೆ ತೊಗೊಂಡು ಈ ರೋಡಿಗೆ ಬರಬೇಕು. ಸೊ ಇಲ್ಲಿ ಹೆಂಗೆ ಕಾಣ್ತಾ ಇದೆ ಅಂದರೆ ನೀವು ತೋರಿಸ್ಕೊಡ್ತೀನಿ. ಈ ಥರ ಇದೆ. ಓಕೆ, ಈ ಥರ. ಸೊ ಇದೊಂದು ಜಂಕ್ಷನ್ ಇದೆ. ಇಲ್ಲೊಂದು ಲೈವ್ ಇಮೇಜ್ ಯಾವ ಥರ ಕಾಣುತ್ತೆ ಅಂತ ಇದನ್ನು ನೋಡ್ಬಿಡೋಣ. ಐ ಥಿಂಕ್ ಇಲ್ಲಿ ಎಲೆಕ್ಟ್ರಿಕಲ್ ಗ್ರಿಡ್ ಇದೆ. ಓಕೆ, ಮೋಸ್ಟ್ಲಿ ಇಲ್ಲಿ ಏನೋ ಇದೆಲ್ಲ ಇಟ್ಟಿದ್ದಾರೆ. ಸೊ ಈ ರೋಡಲ್ಲಿ ಮುಂದೆ ಹೋಗಿ ಬರಬೇಕು. ಸೊ ಟಿಪಿಕಲಿ ಹೇಳ್ಬೇಕಂದ್ರೆ ನಾನು 992 ಏನು ಸೈಟ್ ಹೇಳಿದ್ನಲ್ಲ, ಅದು ಅಪೋಸಿಟು ಇದಕ್ಕೆ ಬರೋ ಈ 4060 ಸೈಟ್ ಹಿಂದೆ ಬರುವಂಥದ್ದು. ಈ ಲೈಟಿಂಗ್ ಕಂಬ ಇದೆಯಲ್ಲ, ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ಈ ಥರ ಕಂಡುಹಿಡಿಬೇಕು. ಸೊ ತುಂಬ ಚೆನ್ನಾಗಿದೆ. ಇಲ್ಲೊಂದು ಮೊರಾರ್ಜಿ ಸ್ಕೂಲ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಅದರದ್ದು ಬೋರ್ಡ್ ಕೂಡ ಇದೆ. ಇಲ್ಲಿ ನೋಡಿ. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಯಾವುದೋ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ನಾನು ಈ ಇದರಲ್ಲಿ ಮೂವ್ಮೆಂಟ್ ಮಾಡಿದಾಗ ಐ ಇವನ್ ಸಾ ಸಮ್ ಪೀಪಲ್ ಗೂಗಲ್ ಇಮೇಜ್ ಕ್ಯಾಪ್ಚರ್ ಮಾಡಿದೆ. ಓಕೆ, ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಆಮೇಲೆ ಮೇನ್ ಗೇಟ್ ಈ ಜಂಕ್ಷನ್ ಹೆಂಗೆ ಕಾಣುತ್ತೆ ಅಂತ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಓಕೆ, ಈ ಗೇಟ್ ನೋಡಿ, ಒಳ್ಳೆ ದೊಡ್ಡದಾಗಿ ಸರ್ಕಲ್ ಮಾಡಿದ್ದಾರೆ. KDB ಆಫೀಸ್ ಇಲ್ಲೇ ಇದೆ. ನೀವು ಹತ್ರದಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ನೋಡಿ, ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಹೋಗ್ಬಿಟ್ಟು ವಿಚಾರಿಸಿ. ಓಕೆ, ಸೊ ಲೈವ್ಲಿಹುಡ್ ಇದೆ. ಇಲ್ಲಿಂದ ಮೇನ್ ಬಂದರೆ ಇದು ಮೇನ್ ರೋಡ್ ಜಂಕ್ಷನ್. ಓಕೆ, ಈ ಥರ ಮೇನ್ ಎಂಟ್ರೆನ್ಸ್ ಇದೆ. ಆದಿಬಸವೇಶ್ವರ ವೃತ್ತ ಯರಮ್ರಸ್ ಅಂತ ಹೇಳ್ತಾರೆ. ಕರ್ನಾಟಕ ಗೃಹ ಮಂಡಳಿ ರಾಯಚೂರು. ವಸತಿಗಳು, ಮನೆಗಳು ಮತ್ತು ವಸತಿ ನಿವೇಶನಗಳು. ಓಕೆ, ಸೊ ಇದು ಎಂಟೈರು. ನಾನು ಇದನ್ನು ಕೂಡ ಚೆಕ್ ಇನ್ ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಗೂಗಲ್ ಹೇಗೆ ಚೆಕ್ ಮಾಡ್ಕೋಬೇಕು, ಸೆಕ್ಟರ್ 3 ನಂಬರ್ಸ್ ಹೇಗೆ ಹುಡುಕೋಬೇಕು, ಸೆಕ್ಟರ್ 2ದು ಹೇಗೆ ಅರ್ಥ ಮಾಡ್ಕೋಬೇಕು ನೀಟಾಗಿ ಹೇಳಿದ್ದೀನಿ. ಇದನ್ನು ಹೇಗೆ ತುಂಬಬೇಕು ಅಂತಲೂ ಹೇಳಿದ್ದೀನಿ. ಜರ್ನಲ್ ಕಂಡೀಷನ್ ಬೇಸಿಕ್ ಎಲ್ಲ ಓದಿದ್ದೀನಿ. ಅಡ್ವರ್ಟೈಸ್ಮೆಂಟು ಕೂಡ ಎಲ್ಲ ಹೇಳಿದ್ದೀನಿ. ನನಗೆಲ್ಲ ನೋಡಿ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ಕಾಲ್ ಮಾಡಿ. ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕು ಡಾಕ್ಯುಮೆಂಟ್ ಮಾಡಲಿಕ್ಕೆ, ಸೈಟ್ ಸೆಲೆಕ್ಷನ್ಗೆ, ರೈಟ್ ಇನ್ವೆಸ್ಟ್ಮೆಂಟಿಗೆ, ಐ ಆಮ್ ವೆರಿ ಹ್ಯಾಪಿ ಟು ಟಾಕ್ ಟು ಯು. ನಿಮಗೆ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಾಲೋ ಮಾಡಿ. ನಾನು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ 2. ಓಕೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನನ್ನ ಪರ್ಸ್ನಲ್ ಚಾನಲ್ ಇದೆ ಅಲ್ಲಿ ಫಾಲೋ ಮಾಡಿ, ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಸೊ ಇದಕ್ಕೂ ಮಿಕ್ಕಿ ಏನಾದರೂ ಡೌಟ್ ಇದ್ದರೆ ಫೀಲ್ ಫ್ರೀ ಟು ಮೆಸೇಜ್. ನೀವೇನಾದರೂ ಈ ವಿಡಿಯೋ 1 ನಿಮಿಷ ಅಥವಾ ಫುಲ್ ನೋಡಿದ್ರೂ ಪರವಾಗಿಲ್ಲ, ಹೇಗಿತ್ತು ರಿವ್ಯೂ ಅಂತ ಒಂದು ಥಮ್ಸ್ ಅಪ್ ಕೊಟ್ಟು ಅದನ್ನು ಹೇಳಿ. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ. ಅದನ್ನು ನಾನು ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿಬಿಟ್ಟು ಒಂದು ಶಾರ್ಟ್ಸ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಆಲ್ ದ ಬೆಸ್ಟ್.